ನಮಸ್ಕಾರ ಕಾರವಾರ, ನಾನು ನಿಮ್ಮ ರಘುನಾಯ್ಕ್. ಯಾವುದೇ ಸಮಸ್ಯೆ ಇರಲಿ ನಮಗೆ ತಿಳಿಸಿ. RN24 ವಾಯ್ಸ್ ಕಾರವಾರ, ನಿಮ್ಮ ಧ್ವನಿ. ರಘುನಾಯ್ಕ್, RN24 ವಾಯ್ಸ್ ಕಾರವಾರ. ವೀಕ್ಷಕರೇ, ನಮ್ಮ ಚಾನೆಲ್ ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ. ದೇಶದಲ್ಲೇ ಬೆಚ್ಚಿ ಬೀಳಿಸುವಂತಹ ಈ ಸುದ್ದಿ ವೀಕ್ಷಕರೇ ನಾವು ನಿಮ್ಮ RN24 ವಾಯ್ಸ್ ಕಾರವಾರದಲ್ಲಿ ಕಾಣಿಸ್ತಾ ಇದ್ದೇವೆ. ಏನಪ್ಪ ಅದು ಸುದ್ದಿ ಅಂದರೆ, ಒಂದು ಪ್ರಾಂಶುಪಾಲರ ಒಂದು ಕೊಲೆ ಆಗುತ್ತೆ, ಒಂದು ಶಾಲೆಯ ಪ್ರಾಂಶುಪಾಲರ ಕೊಲೆ ಆಗುತ್ತೆ. ಆ ಕೊಲೆ ಎಲ್ಲಾಗತ್ತೆ ಅಂದರೆ ತೆಲಂಗಾಣ ನಲ್ಗೋಡ ಜಿಲ್ಲೆಯಲ್ಲಿ ಈ ಒಂದು ಶಾಲೆಯ ಪ್ರಾಂಶುಪಾಲರ ಕೊಲೆ ಆಗುತ್ತೆ. ಆ ಪ್ರಾಂಶುಪಾಲರ ಹೆಸರು ಕಲ್ಲು ರೂಪಾರೆಡ್ಡಿ ಅಂತ, 50 ವರ್ಷ ಅವರಿಗೆ. ಆ ಕೊಲೆಯನ್ನು ಯಾರು ಮಾಡಿರ್ತಾರೆ ಆ ವಿಷಯಕ್ಕೆ ಬರುವ ವೀಕ್ಷಕರೇ. ಏನಾಗಿದೆ ಅಂದರೆ, ಶಾಲೆಯ ವಿದ್ಯಾರ್ಥಿಗಳೇ ಈ ಪ್ರಾಂಶುಪಾಲರನ್ನು ಕೊಲೆ ಮಾಡಿರ್ತಾರೆ. ಅದೇ 27 ಬಾರಿ ಚಾಕುವಿನಿಂದ ಚುಚ್ಚಿ 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 ಕೊಲೆ ಮಾಡಿರ್ತಾರೆ. ಯಾಕಪ್ಪ ಇಷ್ಟು ಸಿಟ್ಟು ಮಕ್ಕಳಿಗೆ ಅಂತ ಅಲ್ಲ, ಈ ಐಷಾರಾಮಿ ಜೀವನ ಮಾಡೋಕ್ಕೋಸ್ಕರ ಈ ವಿದ್ಯಾರ್ಥಿಗಳು ಇದಕ್ಕೆ ಕೈ ಹಾಕಿದ್ದಾರೆ ವೀಕ್ಷಕರೇ. ಅಂದರೆ ತಮ್ಮ ಬಳಿ ಹಣ ಇರಬೇಕು, ತಮ್ಮ ಬಳಿ ಐಫೋನ್ ಇರಬೇಕು ಅಂತ ಹೇಳಿ ಈ ರೀತಿ ಇಬ್ಬರು ವಿದ್ಯಾರ್ಥಿಗಳು ಸ್ಕೆಚ್ ಹಾಕಿ ಆ ಪಾಪ ಪ್ರಾಂಶುಪಾಲರನ್ನು ಕೊಲೆ ಮಾಡಿಬಿಟ್ರು. ಏನಿದು ಕೊಲೆ ಅಂತ ಹೇಳ್ತೇನೆ ವೀಕ್ಷಕರೇ. ಏನಂದರೆ, ನಾವು ಮುಂಚೆ ಶಾಲೆಗೆ ಹೋಗಬೇಕಾದ್ರೆ ಒಬ್ಬ ಶಿಕ್ಷಕಿ, ಒಬ್ಬ ಪ್ರಾಂಶುಪಾಲರನ್ನು ಬಹಳಷ್ಟು ಗೌರವದಿಂದ ನೋಡ್ತಿದ್ವಿ. ಎಲ್ಲೂ ರಸ್ತೆ ಮೇಲೆ ಸಿಕ್ಕಿದಾಗ, ಎಲ್ಲೂ ನಾವು ಶಾಲೆ ಮುಂದ್ಗಡೆ ಸಿಕ್ಕಿದಾಗ ನಮಸ್ಕಾರ ಸರ್, ನಮಸ್ಕಾರ ಟೀಚರ್ಸ್ ಅಂತ ನಾವು ಅವರ ಕಾಲು ಬಿದ್ದು, ಇಲ್ಲಾಂದರೆ ಎರಡೂ ಕೈಯಿಂದ ನಮಸ್ಕರಿಸಿ ಅವ್ರಿಗೆ ಶಾಲೆಗೆ ಹೋಗ್ತಿದ್ವಿ. ಇಲ್ಲ ರಸ್ತೆ ಮೇಲೆ ಸಿಕ್ಕಿದಾಗೂ ಕೂಡ ಶಿಕ್ಷಕರು ಬಂದಿದ್ದಾರೆ ಅಂದರೆ ನಾವು ಎಲ್ಲರ ಬೇರೆ ರಸ್ತೆಗೆ ಹೋಗ್ಬಿಡ್ತಿದ್ವಿ. ಅಂದರೆ ಅಷ್ಟು ನಮಗೆ ಹೆದರಿಕೆ ಇರ್ತಿತ್ತು ಒಂದು ಶಿಕ್ಷಕರ ಬಗ್ಗೆ. ಈಗ ಸಮಾಜನೇ ಉಲ್ಟಾ ಬಿದ್ದೋಗಿದೆ ವೀಕ್ಷಕರೇ. ಯಾಕಂದರೆ ನಮಗೆ ನಮ್ಮ ತಂದೆ ತಾಯರು ಅಂದರೆ ಸಂಸ್ಕೃತಿ, ಮನೆಯಲ್ಲಿ ಯಾವ ರೀತಿ ಸಂಸ್ಕೃತಿದಿಂದ ಇರಬೇಕು. ತಂದೆ ತಾಯರು ಏನು ಮಾಡ್ತಿದ್ರು ಅಂದರೆ, ಒಂದು ಹಿರಿಯರಿಗೆ ಅವರಿಗೆ ಗೌರವ ಕೊಡಬೇಕು. ಯಾರು ಕೂಡ ಬಂದು ನಮ್ಮ ಮನೇಲಿ ಬಂದರೂ ಕೂಡ, ಯಾರು ಬಂದರೂ ಕೂಡ ಅವರನ್ನು ಗೌರವವಾಗಿ ನೋಡ್ಕೋಬೇಕು. ನಿನಗೆ ಯಾರು ಕೂಡ ಶಾಲೆಯಲ್ಲಿ ಯಾವ ವಿದ್ಯಾರ್ಥಿ ಹೊಡೆದ್ರೆ ಶಿಕ್ಷಕರಿಗೆ ಕಂಪ್ಲೇಂಟ್ ಕೊಡಬೇಕು, ಆ ರೀತಿ ಎಲ್ಲ ಹೇಳ್ಕೊಡ್ತಿದ್ರು. ನೋಡಿ, ನಮಗೆ ಶಿಕ್ಷಕರು ಹೊಡೆದಾಗ ನಾವು ಮನೇಲಿ ಬಂದ ಅತ್ತಾಗ ನಮ್ಮ ತಂದೆ ತಾಯರು ಆ ಒಂದು ವೇಳೆಯಲ್ಲಿ ನಮ್ಮನ್ನೇ ಮತ್ತೊಂದು 2 ಹೊಡಿತಿದ್ರು. ಯಾಕಂದರೆ ಶಿಕ್ಷಕರ ತಪ್ಪಲ್ಲ, ನೀನೇ ಏನಾರು ಮಾಡಿದಿರಬೇಕು, ನೀನೇ ಸರಿಯಾಗಿ ಹೋಮ್ವರ್ಕ್ ಮಾಡಲಿಲ್ಲ ಅಂತ ಹೇಳ್ಕೊಂಡು ನಿನಗೆ ಆ ಶಿಕ್ಷಕರು ಹೊಡೆದಿರಬೇಕು ಅಂತ ಹೇಳ್ಕೊಂಡು ಆವಾಗ ಆ ಪಾಲಕರು ಹೇಳ್ತಿದ್ರು. ಇವಾಗ ಏನಾಗಿದೆ ಅಂದರೆ ವೀಕ್ಷಕರೇ, ಸಮಾಜನೇ ಬದಲಾಗಿದೆ. ಯಾಕಂದರೆ ಈಗ ನೋಡಿ, 16 ವರ್ಷದ ವಿದ್ಯಾರ್ಥಿಗಳಿಗೆ ಮೋಟ್ರ್ ಬೈಕನ್ನು ಕೊಡಿಸ್ತಾರೆ, ಐಫೋನನ್ನು ಕೊಡಿಸ್ತಾರೆ ಪಾಲಕರು. ಯಾಕಂದರೆ ಮನೇಲಿ ಒಬ್ಬೊಬ್ಬರೇ ಮಕ್ಕಳಿರ್ತಾರೆ, ಮನೇಲಿ ಒಬ್ಬರು ಇಲ್ಲದ್ರೆ ತಪ್ಪಿ 2 ಮಕ್ಕಳು. ಏನಾಗುತ್ತೆ, ಅವ್ರದ್ದು ಮಜಬೂರಿ ಇರುತ್ತೆ. ನಾವೇನು ಮಗ ಎಲ್ಲರ ಸುಸೈಡ್ ಮಾಡ್ಕೊಳ್ತಾನೋ, ಮಗ ಏನಾರು ಮಾಡ್ಕೊಳ್ತಾನೆ ಅಂತ ಹೆದರಿಕೆಯಿಂದ ಅವರು ಕೊಡ್ಸಾಕ್ಬಿಡ್ತಾರೆ. ಹಾಗಲ್ಲ, ಅವ್ರಿಗೂ ಕೂಡ ಒಂದು ಹೆದರಿಕೆ ಇರಬೇಕಾಗ. ಒಬ್ಬ ಮಗನ ಇರಲಿ, 2 ಮಕ್ಕಳು ಇರಲಿ, 5 ಮಕ್ಕಳು ಇರಲಿ, ಅವ್ರಿಗೆ ಒಂದು ಹೆದರಿಕೆ ಅಂತ ಒಂದು ಇರಬೇಕಾಗತ್ತೆ ವೀಕ್ಷಕರೇ. ಇವಾಗ ವಿಷಯಕ್ಕೆ ಬರುವ, ಈಗ ಈ ಮಕ್ಕಳು, ಈ ವಿದ್ಯಾರ್ಥಿಗಳು, ಅದೇ ಶಾಲೆಯ ವಿದ್ಯಾರ್ಥಿಗಳು ಯಾಕೆ ಕೊಲೆ ಮಾಡಿದ್ರು ಪ್ರಾಂಶುಪಾಲರನ್ನು ನಾನು ವಿವರವಾಗಿ ಹೇಳ್ತೇನೆ ವೀಕ್ಷಕರೇ. ನಿಮಗೆ ಏನಾಗಿದೆ ಅಂದರೆ, ಆಗಸ್ಟ್ 11ನೇ ತಾರೀಕು ಪ್ರಾಂಶುಪಾಲರ ಮನೆಯಲ್ಲಿ ಇದ್ದಾಗ ಒಂದು ಕೊಲೆ ನಡೆದು ಹೋಗ್ಬಿಡ್ತದೆ. ಪ್ರಾಂಶುಪಾಲರ ಅವ್ರ ಗಂಡ, ಅವರು ಹೈದರಾಬಾದಲ್ಲಿ ಒಂದು ಬಿಸ್ನೆಸ್ ಉದ್ಯಮಿ ಇರ್ತಾರೆ. ಅವರು ಹೈದರಾಬಾದಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಹೋದಾಗ ಇಲ್ಲಿ ಕಾಲ್ ಬರುತ್ತೆ, ರಿಸೀವ್ ಕೂಡ ಆಗಲ್ಲ. ಅವ್ರ ಗಂಡ, ಪ್ರಿನ್ಸಿಪಾಲರ ಗಂಡ ಏನು ಮಾಡ್ತಾನೆ, ಸಿಕ್ಕಾಪಟ್ಟೆ ಕಾಲ್ ಮಾಡ್ತಾರೆ. ತನ್ನ ಹೆಂಡತಿಗೆ ಕಾಲೇ ರಿಸೀವ್ ಆಗಲ್ಲ. ನೆರೆ ಪಕ್ಕದವ್ರಿಗೆ ಹೇಳ್ತಾರೆ, ಕಾಲ್ ಯಾಕೆ ರಿಸೀವ್ ಆಗ್ತಲ್ಲ, ಸ್ವಲ್ಪ ನೋಡಿ ಅಂತ ಹೇಳಿದಾಗ ನೆರೆ ಪಕ್ಕದವ್ರು ಏನು ಮಾಡ್ತಾರೆ, ಹೋಗಿ ನೋಡಿದಾಗ ಕೊಲೆ ಆಗಿರ್ತದೆ ಪ್ರಾಂಶುಪಾಲರದ್ದು. ಪ್ರಾಂಶುಪಾಲರ ಕೊಲೆ ಆದಾಗ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡ್ತಾರೆ. ಪೊಲೀಸರು ಬರ್ತಾರೆ. ಪೊಲೀಸರು ಬಂದ ಕೂಡಲೇ ಪ್ರಾಂಶುಪಾಲರ ಗಂಡನನ್ನು ತನಿಖೆಗೆ ಒಳಪಡಿಸ್ತಾರೆ. ಅವರ ಲ್ಯಾಪ್ಟಾಪು, ಮೊಬೈಲನ್ನು ಎಲ್ಲ ತೊಗೊಂಡು ತನಿಖೆ ಶುರು ಮಾಡ್ತಾರೆ. ಆದರೆ ಈ ಕೊಲೆ ನಡೆದಿದ್ದು ಅವ್ರ ಗಂಡನಿಂದ ಆಗಿಲ್ಲ ಅಂತ ಹೇಳ್ಕೊಂಡು ಅವ್ರಿಗೆ ಅನುಮಾನ ಕೂಡ ಬರುತ್ತೆ. ಆದರೆ ಯಾರು ಮಾಡಿರಬೇಕು ಅಂತ CCTV ಫುಟೇಜನ್ನು ತೆಗೆದು ನೋಡಿದಾಗ ಇಬ್ಬರು ವ್ಯಕ್ತಿಗಳು ಮಾಸ್ಕ್ ಮತ್ತು ಹ್ಯಾಂಡ್ ಗ್ಲೌಸ್ ಹಾಕಿ ಆ ಕೊಲೆ ಮಾಡಿ ಬಂದಾಗ ಆ CCTV ಫುಟೇಜಲ್ಲಿ ಕಾಣ್ತದೆ. ಆದರೂ ಕೂಡ ಗಂಡನಿಗೆ ಏನು ಮಾಡ್ತಾರೆ, ಇವರೇ ಯಾರಿಗೂ ಸುಪಾರಿ ಕೊಟ್ಟಿರಬೇಕು ಹಾಗೆ ಹೀಗೆ ಅಂತ ಹೇಳ್ಕೊಂಡು ಮತ್ತೆ ತನಿಖೆ ಶುರು ಮಾಡ್ತಾರೆ. ಆದರೆ ಆ ಗಂಡನ ಇದರಲ್ಲಿ ಏನೂ ಇರಲ್ಲ. ಅಂದರೆ ತನ್ನ ಹೆಂಡತಿಗೆ ಕೊಲೆ ಮಾಡುವಷ್ಟು ದುರಹಂಕಾರ ಅವನಲ್ಲಿ ಇರಲ್ಲ. ಆದರೆ ಯಾರು ಕೊಲೆ ಮಾಡಿರಬೇಕು ಅಂತ ಹೇಳ್ಕೊಂಡು ಪೊಲೀಸರು ಫುಲ್ ಎಂಗಲಲ್ಲಿ ನೋಡ್ತಾರೆ. ಆ ವ್ಯಕ್ತಿಗಳು ಇಬ್ಬರು ಕೊಲೆ ಮಾಡ್ಕೊಂಡು ಹೋಗಿರ್ತಾರಲ್ಲ, ಆದರೆ ಅವರು ದಷ್ಟಪುಟ್ಟು ಆಗಿರೋದಿಲ್ಲ, ಬಾರಿಕಾಗಿರ್ತಾರೆ. ಅಂದರೆ ಚಿಕ್ಕ ವ್ಯಕ್ತಿಗಳಾಗಿರ್ತಾರೆ. ಪೊಲೀಸರಿಗೆ ಮತ್ತೆ ಅನುಮಾನ ಬರ್ತದೆ, ಯಾರಪ್ಪ ಈ ಚಿಕ್ಕ ವ್ಯಕ್ತಿಗಳು
ಹುಡುಗರು ಹಾಗಿರ್ತಾರೆ, ಯಾರು ಕೊಲೆ ಮಾಡಿರಬೇಕು ಅಂತ ತನಿಖೆ ಶುರು ಮಾಡ್ತಾರೆ. ಪೊಲೀಸರು ಮತ್ತೆ ಚುರುಕಾಗಿ ತನಿಖೆ ಮಾಡ್ತಾರೆ, ಯಾಕಂದರೆ ಇವ್ರ ಗಂಡನ ಬಗ್ಗೆ ಯಾವುದೇ ಕೂಡ ಅನುಮಾನ ಇರಲ್ಲ ಈಗ ನೆಕ್ಸ್ಟ್. ಯಾಕಂದರೆ ಆ ರೀತಿ ತನಿಖೆ ಮಾಡಿರ್ತಾರೆ, ಲ್ಯಾಪ್ಟಾಪ್ ಸೀಸ್ ಮಾಡಿರ್ತಾರೆ, ಮೊಬೈಲನ್ನು ಸೀಸ್ ಮಾಡಿರ್ತಾರೆ, ಆದರೂ ಕೂಡ ಯಾವುದೇ ಅವ್ರ ಬಗ್ಗೆ ಯಾವುದೇ ಒಂದು ಅನುಮಾನ ಕೂಡ ವ್ಯಕ್ತವಾಗಿರುವುದಿಲ್ಲ. ಈಗ ಮತ್ತೆ ತನಿಖೆ ಪ್ರಾರಂಭ ಮಾಡ್ತಾರೆ. ಅಷ್ಟರಲ್ಲಿ ಏನಾಗುತ್ತೆ ಅಂದರೆ ರೂಪಾ ರೆಡ್ಡಿ ಪ್ರಾಂಶುಪಾಲರು ಅವ್ರ ಅತ್ತಿಗೆ ಅದೇ ವೇಳೆಗೆ ಕೊಲೆ ಆಗೋ ಮುಂಚೆ ಅದೇ ವೇಳೆಗೆ ಪ್ರಾಂಶುಪಾಲರು ಅತ್ತೆ ಹತ್ರ ಮಾತಾಡ್ತಾನೆ ಇರ್ತಾರೆ. ಆ ಅತ್ತೆಗೆ ಅವ್ರ ಅತ್ತೆ ಬಳಿ ತನಿಖೆ ಪ್ರಾರಂಭ ಮಾಡಿದಾಗ ಅವ್ರ ಅತ್ತಿಗೆ ಏನು ಹೇಳ್ತಾರಂದರೆ, ಅವ್ರ ಸಂಬಂಧಿಕರು ಏನು ಹೇಳ್ತಾರಂದರೆ, ಇಲ್ಲ ನನ್ನ ಹತ್ರ ಅದೇ ವೇಳೆಗೆ ಫೋನಲ್ಲಿ ಮಾತಾಡ್ತಾ ಇದ್ದಾಗ ಅವರು ಒಂದು ವಿಷಯ ಬಾಬು ಅಂತ ಹೇಳಿ ಕಿರಿಚಾಡಿದ್ದು ಒಂದು ವಿಷಯ ನನಗೆ ಶಬ್ದಕ್ಕೆ ನನ್ನ ಕಿವಿಗೆ ಒಂದು ಶಬ್ದ ನನ್ನ ಕಿವಿಯಲ್ಲಿ ಬಿದ್ದಿದೆ ಅಂತ ಹೇಳ್ಕೊಂಡು ಅವ್ರ ಸಂಬಂಧಿಕರು ಪೊಲೀಸರಿಗೆ ಮಾಹಿತಿಯನ್ನು ನೀಡ್ತಾರೆ. ಪೊಲೀಸರು ಈ ಬಾಬು ಅಂದರೆ ಏನು ಅಂತ ಇದ್ರ ಬಗ್ಗೆನೇ ಈ ವಿಷಯ ತೊಗೊಂಡೇ ತನಿಖೆ ಪ್ರಾರಂಭ ಮಾಡ್ತಾರೆ. ಯಾಕಂದರೆ ಪ್ರಾಂಶುಪಾಲರು ಚಿಕ್ಕ ಮಕ್ಕಳೇ ಅವ್ರ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಬಾಬು ಅಂತಲೇ ಕರಿತಿದ್ರಂತೆ. ಅದಕ್ಕಾಗಿ ಈ ಬಾಬು ಯಾರು ಅಂತ ಇವ್ರೇನು ಮಾಡ್ತಾರೆ, ಪೊಲೀಸರು ಶಾಲೆಗೆ ಹೋಗ್ಬಿಡ್ತಾರೆ, ಅವ್ರ ಶಾಲೆಗೆ ಎಂಟ್ರಿ ಮಾಡಿಬಿಡ್ತಾರೆ. ಶಾಲೆಗೆ ಎಂಟ್ರಿ ಮಾಡಬೇಕಾದ್ರೆ ಆ ವೇಳೆಯಲ್ಲಿ 5 ವಿದ್ಯಾರ್ಥಿಗಳು ಗೈರ್ಹಾಜರಾಗಿರ್ತಾರೆ. ಆ 5 ವಿದ್ಯಾರ್ಥಿಗಳಿಗೆ ಗೈರ್ಹಾಜರಾಗಿದ್ದಾಗ ಅಬ್ಸೆಂಟ್ ಆಗಿದ್ದಾಗ ಆ 5 ವಿದ್ಯಾರ್ಥಿಗಳಿಗೆ ತನಿಖೆಯಲ್ಲಿ ಒಳಪಡಿಸ್ತಾರೆ. ತನಿಖೆಯಲ್ಲಿ ಒಳಪಡಿಸಿದಾಗ ಅದರಲ್ಲಿ ಇಬ್ಬರ ಮೇಲೆ ಅನುಮಾನ ಕೂಡ ವ್ಯಕ್ತವಾಗುತ್ತೆ. ಇಬ್ಬರ ವಿದ್ಯಾರ್ಥಿಗಳ ಮೇಲೆ ಅನುಮಾನ ವ್ಯಕ್ತವಾದಾಗ ಇಬ್ಬರ ಮೇಲೂ ಕೂಡ ತನಿಖೆ ಪ್ರಾರಂಭ ಮಾಡ್ತಾರೆ. ತನಿಖೆ ಚುರುಕಾಗಿ ಪ್ರಾರಂಭವಾಗುತ್ತೆ. ಅವಾಗ ಪೊಲೀಸರು ಕೇಳ್ತಾರಪ್ಪ, ನಿಮ್ಮ ಹತ್ರ ಕಿಶೆಯಲ್ಲಿ ಚೆಕ್ ಮಾಡ್ತಾರೆ, ಅದರಲ್ಲಿ ನೋಡಿದ್ರೆ ಐಫೋನ್ ಇತ್ತು ಮೊಬೈಲು. ಮತ್ತು ಏನಪ್ಪ ನಿಮ್ಮಲ್ಲಿ ದುಡ್ಡಿದೆ ಅಂತ ಪೊಲೀಸರು ಮತ್ತೆ ಅವ್ರ ಭಾಷೆಯಲ್ಲಿ ಕೇಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮಕ್ಕಳಿಗೆ. ಹೌದು ಸರ್, ನಮ್ಮ ಹತ್ರ ದುಡ್ಡಿದೆ ಅಂತ ದುಡ್ಡು ತೆಗೆದು ನೋಡಿದಾಗ ಅದರಲ್ಲಿ ದುಡ್ಡಿನ ಮೇಲೆ ರೂಪಾ ರೆಡ್ಡಿ ಪ್ರಾಂಶುಪಾಲರ ರಕ್ತದ ಕಲೆಗಳು ಇದ್ದವು. ನೋಡಿ, ಈ ರಕ್ತದ ಕಲೆಗಳನ್ನು ಫಾರೆನ್ಸಿಕ್ ಲ್ಯಾಬ್ರೇಟರಿಗೆ ಕಳಿಸಿದಾಗ ಇದು ರೂಪಾ ಅವ್ರದ್ದೇ ರಕ್ತದ ಕಲೆ ಅಂತ ಪೊಲೀಸರಿಗೆ ದೃಢವಾಗಿ ನಿರ್ಧಾರವಾಗಿಬಿಡ್ತದೆ. ಅಂದರೆ ಕೊಲೆ ಮಾಡಿದ್ದೆ ಇದೇ ವಿದ್ಯಾರ್ಥಿಗಳು ಅಂತ. ನೋಡಿ, ಎಲ್ಲಿ ಇದೆ ಜಮಾನ? ಆ ವಿದ್ಯಾರ್ಥಿಗಳು ಪ್ರಾಂಶುಪಾಲರ ಕೊಲೆ ಮಾಡೋದಾ? ಪೊಲೀಸರಿಗೂ ಕೂಡ ಇಷ್ಟು ಕೂಡ ಡೌಟ್ ಇಲ್ಲ, ಯಾಕಂದರೆ ವಿದ್ಯಾರ್ಥಿಗಳು ಪ್ರಾಂಶುಪಾಲರು ಕೊಲೆ ಮಾಡ್ತಾರೆ. ಅದು ಕೂಡ ನೋಡಿ, SLC ವಿದ್ಯಾರ್ಥಿ ಅಂದರೆ ಒಂದು 15ರಿಂದ 16 ವರ್ಷ. 15ರಿಂದ 16 ವರ್ಷದ ವಿದ್ಯಾರ್ಥಿಗಳು ಕೊಲೆ ಮಾಡ್ಬೋದಾ ಪ್ರಾಂಶುಪಾಲರದು? ನೋ, ಯಾರಿಗೂ ಕೂಡ ಅನುಮಾನ ಬರಲ್ಲ. ಇದು ಪೊಲೀಸರೇ ಶಾಕ್ ಆಗ್ತಾರೆ. ಈಗ ಇವರನ್ನು ನೋಡಿ, ಈ ವಿದ್ಯಾರ್ಥಿಗಳನ್ನ ನೋಡಿ ಪೊಲೀಸರೇ ಶಾಕ್ ಆಗ್ತಾರೆ. ಯಾಕಂದರೆ ಎಲ್ಲಿ ಇದ್ದೇವೆ ನೀವು, ಯಾವ ಜಮಾನದಲ್ಲಿ ಇದ್ದೇವೆ ಅಂತ. ಆಮೇಲೆ ಈ ಪೊಲೀಸರು ಈ ವಿದ್ಯಾರ್ಥಿಗಳ ತನಿಖೆ ಪ್ರಾರಂಭ ಮಾಡಿದಾಗ ಯಾಕಪ್ಪ ನೀವು ಕೊಲೆ ಮಾಡಿದ್ರಿ ಅಂತ ಅವ್ರ ಭಾಷೆಯಲ್ಲಿ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಪೊಲೀಸರಿಗೆ ಇವರು ಮಾಹಿತಿ ನೀಡ್ತಾರೆ. ಏನಂದರೆ ಈ ವಿದ್ಯಾರ್ಥಿಗಳು ಹಾಸ್ಟೆಲಲ್ಲಿ ಕಲಿತಾ ಇದ್ದಾಗ ಆ ಹಾಸ್ಟೆಲ್ನಲ್ಲಿ ಒಂದು ಕಳ್ಳತನ ಆಗುತ್ತೆ. ಆ ಕಳ್ಳತನ ಆದಾಗ ಇವರೇ ಕಳ್ಳತನ ಮಾಡಿದ್ದಂತ ಹೇಳ್ಕೊಂಡು ದೃಢ ನಿರ್ಧಾರ ಆಗತ್ತಾಗ ಆದ ನಂತರ ಅವರು ಪ್ರಾಂಶುಪಾಲರ ಬಳಿ ತೊಗೊಂಬರ್ತಾರೆ. ಪ್ರಾಂಶುಪಾಲರು ಏನು ಮಾಡ್ತಾರೆ ಅಂದರೆ ಇವರ ಪಾಲಕರನ್ನು ಕರೆಸಿ ಬುದ್ಧಿವಾದನ ಹೇಳ್ತಾರೆ. ಆದರೆ ಹಾಸ್ಟೆಲಿಂದ ಇವರಿಗೆ ಡಿಸ್ಮಿಸ್ ಮಾಡ್ತಾರೆ. ಆ ಹಾಸ್ಟೆಲಿಂದನೇ ಡಿಸ್ಮಿಸ್ ಮಾಡಿದಾಗ ಇವ್ರಿಗೇನಾಗುತ್ತೆ ಅಂದರೆ ಪ್ರಾಂಶುಪಾಲರು ನಮ್ಮ ಮರ್ಯಾದೆನೇ ತೆಗೆದಿದ್ದಾರೆ. ಯಾಕಂದರೆ ನಮ್ಮ ಪಾಲಕರು ಕರೆಸಿ ಮತ್ತು ಈ ಹಾಸ್ಟೆಲ್ ವಾರ್ಡನ್ ಮುಂದೆ, ಹಾಸ್ಟೆಲ್ ವಿದ್ಯಾರ್ಥಿಗಳ ಮುಂದೆ ನಮ್ಮ ಮರ್ಯಾದೆನ ತೆಗೆದಿದ್ದಾರೆ. ಇವ್ರಿಗೆ ಏನಾರು ಮಾಡಲೇಬೇಕಂತ ಹೇಳ್ಕೊಂಡು ಹೊಂಚಾಗ್ತಾರೆ. ಅದೇ ರೀತಿ ಸ್ಕೂಲಲ್ಲಿ ಏನಾಗುತ್ತೆ, ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಫೀಸ್ ಕಲೆಕ್ಷನ್ ಮಾಡಿರ್ತಾರೆ. ಫೀಸ್ ಕಲೆಕ್ಷನ್ ದುಡ್ಡನ್ನು ಪ್ರಾಂಶುಪಾಲರು ತಮ್ಮ ಮನೆಗೆ ತೆಗೆದುಕೊಂಡು ಹೋಗಿರ್ತಾರೆ. ಆ ವಿದ್ಯಾರ್ಥಿಗೆ ಗೊತ್ತಾಗುತ್ತೆ ಈ ಫೀಸು ಪ್ರಿನ್ಸಿಪಾಲರು ಮನೆಗೆ ತೊಗೊಂಡು ಹೋಗಿದ್ದಾರೆ ಅಂತ ತಿಳ್ಕೊಂಡು. ಆವಾಗ ಏನು ಮಾಡ್ತಾರೆ, ಈ ಪ್ರಿನ್ಸಿಪಾಲ್ರನ್ನು ನಾವು ಯಾವುದೇ ರೀತಿಯಲ್ಲಿ ಈ ದುಡ್ಡನ್ನು ನಾವು ಈ ದುಡ್ಡನ್ನು ತೆಗೆದುಬೇಕು, ಇಲ್ಲಿಂದ ನಾವು ಕಳ್ಳತನ ಮಾಡಬೇಕು, ಮತ್ತು ಆ ಪ್ರಾಂಶುಪಾಲರ ಹೆಸರನ್ನು ನಾವು ಹಾಳು ಮಾಡಬೇಕು. ಯಾಕಂದರೆ ಪ್ರಾಂಶುಪಾಲರು ಹೇಳ್ತಾರೆ ನಾಳೆ ಬಂದ್ಕೊಂಡು ಸ್ಕೂಲಲ್ಲಿ ಏನಂದರೆ ಇಲ್ಲ ಯಾರೋ ನಮ್ಮ ಮನೆಗೆ ಕತ್ಕೊಂಡು ಹೋಗಿದ್ದಾರೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ಆದರೆ ನಾವೇನು ಮಾಡಬೇಕು, ಆ ಪ್ರಾಂಶುಪಾಲರೇ ಕದ್ದಿದ್ದಾರೆ, ಆ ದುಡ್ಡನ್ನು ಅವರೇ ಖರ್ಚು ಮಾಡ್ಕೊಂಡಿದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನಾವು ಈ ರೀತಿ ಕ್ಲಾಸಲ್ಲಿ ನಾವು ಈ ರೀತಿ ಒಂದು ಮಕ್ಕಳಿಗೆ ಈ ರೀತಿ ಕ್ರಿಯೇಟ್ ಮಾಡಬೇಕು. ನಮ್ಮ ಪ್ರಾಂಶುಪಾಲರ ಕಳ್ಳತನ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಪ್ರಾಂಶುಪಾಲರ ಮೇಲೇ ಹಾಕಬೇಕು, ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಹೇಳ್ಕೊಂಡು. ಆ ರೀತಿ ಇವರು ಹೊಂಚಾಕ್ತಾರೆ. ಅಂದರೆ ಒಂದು ಚಾಕು ಕೂಡ ತೊಗೊಂಡು ಹೋಗ್ತಾರೆ. ಯಾಕಂದರೆ ಸಡನ್ಲಿ ಪ್ರಾಂಶುಪಾಲರು ನಮ್ಮನ್ನು ನೋಡಿದ್ರೆ ಚಾಕು ಕೂಡ ನಾವು ಅವರಿಗೆ ಚಾಕುವಿಂದ ಹೆದರಿಸ್ಬೋದು ಅಂತ ಹೇಳ್ಕೊಂಡು ಚಾಕು ಕೂಡ ತೊಗೊಂಡು ಹೋಗಿರ್ತಾರೆ. ಹೀಗೋ ಮಾಡಿಕೊಂಡು ಪ್ರಾಂಶುಪಾಲರ ಮನೆಗೆ ಹೋಗ್ತಾರೆ. ಆದರೆ ಮುಂದುಗಡೆಯಿಂದ ಹೋಗಲ್ಲ, ಅವರು ಹಿಂದುಗಡೆಯಿಂದ ಹೋಗಿ ಹೀಗೋ ಮಾಡಿಕೊಂಡು ಪ್ರಾಂಶುಪಾಲರ ಮನೆಗೆ ಎಂಟ್ರಿ ಮಾಡ್ತಾರೆ. ಪ್ರಾಂಶುಪಾಲರು ಎಂಟ್ರಿ ಮಾಡಿದಾಗ ಅಲ್ಲಿ 2.5 ಲಕ್ಷ ಇವರಿಗೆ ನಗದು ಸಿಗುತ್ತೆ. ನಂತರ ನಗದು ತೊಗೊಂಡು ಹೋಗಬೇಕಾದ್ರೆ ಅಷ್ಟರಲ್ಲೇ ಕಿಚನ್ ರೂಮಲ್ಲಿ ಪ್ರಾಂಶುಪಾಲರು ಒಂದು ಫೋನಲ್ಲಿ ಮಾತಾಡ್ತಾ ಇದ್ದಾಗ ನೋಡಿಬಿಡ್ತಾರೆ ಈ ವಿದ್ಯಾರ್ಥಿ ಯಾರೋ ಇಬ್ಬರು ಜನ ಮಾಸ್ಕ್ ಹಾಕ್ಕೊಂಡು ಕದೀತಾ ಇದ್ದಾರೆ ಅಂತ ಹೇಳ್ಕೊಂಡು. ಅಷ್ಟರಲ್ಲಿ ಪ್ರಾಂಶುಪಾಲರು ಏನು ಮಾಡ್ತಾರೆ, ಅವರ ಕುತ್ತಿಗೆಗೆ ಕೈ ಹಾಕಿಬಿಡ್ತಾರೆ. ಆ ಮಾಸ್ಕು ಕೈಯಲ್ಲಿ ಬಂದುಬಿಡ್ತದೆ. ನಂತರ ಗೊತ್ತಾಗುತ್ತೆ ಇವ್ರು ನಮ್ಮದೇ ವಿದ್ಯಾರ್ಥಿಗಳು, ನಮ್ಮ ಕ್ಲಾಸಿನ ವಿದ್ಯಾರ್ಥಿಗಳು ಅಂತ ಹೇಳ್ಕೊಂಡು ಅವಳನ್ನ ಬಾಬು ಅಂತ ಕಿರ್ಚಿಬಿಡ್ತಾರೆ.
ಅಷ್ಟೇ ಆಗಿದ್ದು. ಬಾಬು ಅಂತ ಕಿರ್ಚಿದ್ದಕ್ಕೆ ಇವ್ರು ಏನು ಮಾಡ್ತಾರೆ, ನಮಗೀಗ ಗೊತ್ತಾಗಿದೆ, ಈಗ ಪ್ರಾಂಶುಪಾಲರನ್ನ ನಮ್ಮನ್ನು ಗೊತ್ತು ಮಾಡಿದ್ದಾರೆ, ಯಾಕಂದ್ರೆ ನಾವು ಮಾಸ್ಕ್ ತೆಗೆದೋಗಿದೆ, ನಮ್ಮ ಮುಖ ಕಾಣ್ತಾ ಇದೆ, ಪ್ರಾಂಶುಪಾಲರು ನಮಗೆ ಪರಿಚಯ ಮಾಡಿದ್ದಾರೆ, ಈಗ ಏನಾರು ಮಾಡಬೇಕು, ಇಲ್ಲ ನಮ್ಮ ಮರ್ಯಾದೆ ಹೋಗುತ್ತೆ, ನಮ್ಮ ಮತ್ತೆ ಏನಾರು ಮಾಡ್ತಾರೆ ಇವ್ರು ಅಂತ ಹೇಳ್ಕೊಂಡು ಪೊಲೀಸರಿಗೆ ಇನ್ಫಾರ್ಮೇಷನ್ ಮಾಡ್ಬೋದು, ನಮ್ಗೆ ಏನಾರು ಜೈಲು ಶಿಕ್ಷೆ ಆಗ್ಬೋದು, ಏನಾರು ಮಾಡಬೇಕು ಅಂತ ಹೇಳ್ಕೊಂಡು ಇವ್ರೇನು ಮಾಡ್ತಾರೆ, ಅದೇ ಚಾಕುವಿನಿಂದ ಇವರಿಗೆ ಪ್ರಾಂಶುಪಾಲರಿಗೆ 27 ಬಾರಿ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿಬಿಡ್ತಾರೆ. ನೋಡಿ ಯಾವ ರೀತಿ ನೋಡಿ. ನಂತರ ಏನಾಗುತ್ತೆ ವೀಕ್ಷಕರೇ, ಇವರು ಆ ದುಡ್ಡನ್ನು ತಗೊಂಡು ಐಷಾರಾಮಿ ಜೀವನಕ್ಕೆ ಐಫೋನ್ ತೊಗೊಳ್ತಾರೆ ಮತ್ತು ಗೋವಾ ಟ್ರಿಪ್ ಕೂಡ ಮಾಡಲಿಕ್ಕೆ ಹೋಗ್ತಾರೆ. ಅಲ್ಲಿ ಗೋವಾದಲ್ಲಿ ಇವರನ್ನು ಹಿಡಿದು ಪೊಲೀಸರು ತನಿಖೆ ಪ್ರಾರಂಭ ಮಾಡಿದಾಗ ಇವ್ರ ಬಳಿ ಐಫೋನು ಮತ್ತು ದುಡ್ಡು ಕೂಡ ಸಿಗತ್ತೆ. ನೋಡಿ ವೀಕ್ಷಕರೇ, ಈ ವಿದ್ಯಾರ್ಥಿಗಳು ತಮ್ಮ ಮಾನ ಹೋಗಿದೆ ಅಂತ ಹೇಳ್ಕೊಂಡು ಪ್ರಿನ್ಸಿಪಾಲ್ ಮನೆಗೆ ಕಳ್ತನ ಮಾಡಲಿಕ್ಕೆ ಹೋದವರು ಪ್ರಾಂಶುಪಾಲರನ್ನೇ ಕೊಲೆ ಮಾಡಿಬಿಟ್ರು. ನಾನು ವಿದ್ಯಾರ್ಥಿಗಳಿಗೆ ಹೇಳಿದ್ದಿಷ್ಟೇ, ಯಾಕಂದರೆ ಈ ಚಿಕ್ಕ ವಿದ್ಯಾರ್ಥಿಗಳು ಹೇಳೋದಿಷ್ಟೇ, ಇಂಥ ವಿದ್ಯಾರ್ಥಿಗಳು ಆಗಲೇಬಾರ್ದು, ಹುಟ್ಟಲೇಬಾರ್ದು ತಂದೆ ತಾಯಿಗೆ ಇಂಥ ವಿದ್ಯಾರ್ಥಿಗಳು ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂದರೆ ಇದು ಸಮಾಜಕ್ಕೆ ಕಳಂಕ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಾನು. ಯಾಕಂದರೆ ವಿದ್ಯಾರ್ಥಿಗಳು ಆಗಬೇಕು, ಸಮಾಜಕ್ಕೆ ಒಂದು ದೇಶಕ್ಕೆ ಉದ್ಧಾರ ಮಾಡುವಂಥ ವಿದ್ಯಾರ್ಥಿಗಳು ನಮಗೆ ಬೇಕು. ಈಗಾಗಲೇ ನಾವು ನೋಡಿರಿ ಡ್ರಗ್ ಅವೇರ್ನೆಸ್ ಮಾಡ್ತೇವೆ, ಎಷ್ಟೋ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಹೋಗಿ ನಾವು ಡ್ರಗ್ ಅವೇರ್ನೆಸ್, ನಾನು ಒಬ್ಬ ವಿದ್ಯಾರ್ಥಿ ನಾಯಕನಾಗಿ ಶಾಲಾ ಕಾಲೇಜಿಗೆ ಹೋಗಿ ಬುದ್ಧಿವಾದವನ್ನು ಹೇಳ್ತಾ ಬರ್ತಾ ಇರ್ತೇನೆ. ಈಗಾಗಲೇ 91 ಕಾರ್ಯಕ್ರಮವನ್ನು ಮಾಡಿದೆ ನಾನು. ಸುಮಾರು 16ರಿಂದ 17 ವರ್ಷ ನಾನು ಕಾರ್ಯಕ್ರಮವನ್ನು ಮಾಡ್ತಾನೆ ಬಂದಿದ್ದೇನೆ. ಯಾಕಂದರೆ ಈ ವಿದ್ಯಾರ್ಥಿಗಳು ಕೂಡ ಡ್ರಗ್ ಅಡಿಕ್ಟಿಂದಲೇ ಮಾಡಿದ್ದದು. ನೋಡಿ ನಾನು ವೀಕ್ಷಕರೇ, ನಾನು ಹೇಳ್ತಾ ಇದ್ದೇನೆ, ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೇನೆ, ದಯವಿಟ್ಟು ನೀವು ವಿಚಾರ ಮಾಡಿ, ಯಾವುದೇ ಒಂದು ಕೆಟ್ಟ ಚಟಕ್ಕೆ ಬಿದ್ದಾಗ ವಿಚಾರ ಮಾಡಬೇಕು, ತಮ್ಮ ತಂದೆ ತಾಯಿಯರು ವಿಚಾರ ಮಾಡಬೇಕು, ಸಮಾಜದ ಬಗ್ಗೆ ವಿಚಾರ ಮಾಡಬೇಕು, ದೇಶದ ಬಗ್ಗೆ ವಿಚಾರ ಮಾಡಬೇಕಾಗತ್ತೆ. ನಾವು ದೇಶ ಇವತ್ತಿನ ಯುವಕರು ನಾಳೆ ದೇಶ ಕಾಯುವರು. ನಾವು ಈ ದೇಶ ಹಾಳು ಮಾಡಲಿಕ್ಕೆ ನಮ್ಮ ಸಂಸ್ಕೃತಿ ಅಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋನ ನೀವು ದಯವಿಟ್ಟು ಬಹಳಷ್ಟು ಶೇರ್ ಮಾಡಿ ಅಂತ ನಾನು ಹೇಳ್ಕೊಡ್ತೀನಿ. ವೀಕ್ಷಕರೇ, ಇದಷ್ಟು RN24 ವಾಯ್ಸ್ ಕಾರವಾರ, ನಿಮ್ಮ ರಾಘುನಾಯ್ಕ್. ಹೆಲೋ ಕಾರವಾರ, ನಾನು ನಿಮ್ಮ ರಾಘುನಾಯ್ಕ್. ಓಂ ಮೋಟಾರ್ ಡ್ರೈವಿಂಗ್ ಸ್ಕೂಲ್ಗೆ ಭೇಟಿ ನೀಡಿ ಸುಲಭವಾಗಿ ಮತ್ತು ಸುರಕ್ಷಿತವಾಗಿ ಡ್ರೈವಿಂಗ್ ಕಲಿಯಿರಿ. ಅನುಭವಿ ತರಬೇತುದಾರರಿಂದ ಕಲಿಯಿರಿ. ರಾಘುನಾಯ್ಕ್.